ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ. ಕ್ರಿಕೆಟ್ ಅಭಿಮಾನಿಗಳು ಬಹಳ ಕುತೂಹಲದಿಂದ ಎದುರು ನೋಡುತ್ತಿದ್ದ ಬಹುನಿರೀಕ್ಷಿತ IPL ಮಿನಿ ಹರಾಜಿಗೆ ನಿನ್ನೆ ತೆರೆ ಬಿದ್ದಿದೆ. ಅಬುಧಾಬಿಯಲ್ಲಿ ನಡೆದ ಈ ಮೆಗಾ ಇವೆಂಟ್ನಲ್ಲಿ ಅನೇಕ ಅಚ್ಚರಿ ಸಂಗತಿಗಳು ಜರುಗಿದ್ವು. ಅದರಲ್ಲಿ ಎಲ್ಲರ ಗಮನ ಸೆಳೆದ ಸರ್ಪ್ರೈಸ್ ಸಂಗತಿ ಏನಂದ್ರೆ, ಹಾಲಿ ಚಾಂಪಿಯನ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಅಷ್ಟೊಂದು ಪರಿಚಿತವಲ್ಲದ ಮಂಗೇಶ್ ಯಾದವ್ಗೆ 5.20 ಕೋಟಿ ರೂಪಾಯಿ ನೀಡಿದ್ದು. ಹೌದು, ಮಂಗೇಶ್ ಯಾದವ್ ಮೂಲ ಬೆಲೆ ಕೇವಲ 30 ಲಕ್ಷ ರೂಪಾಯಿ ಇತ್ತು. ಆದ್ರೆ ಹರಾಜಿನಲ್ಲಿ ಬರೋಬ್ಬರಿ 5.20 ಕೋಟಿ ರೂಪಾಯಿ ನೀಡಿ RCB ತನ್ನ ತೆಕ್ಕೆಗೆ ಹಾಕೊಂಡಿದೆ. ಇದನ್ನ ನೋಡಿದ್ರೆ ಕ್ರೀಡಾಭಿಮಾನಿಗಳು ಅಚ್ಚರಿ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾರು ಈ ಮಂಗೇಶ್ ಯಾದವ್? ಆತನಿಗೆ ಇಷ್ಟೊಂದು ಹಣ ಏಕೆ ನೀಡಿದ್ರು? ಮಂಗೇಶ್ ಅವರಲ್ಲಿ ಅಂಥದ್ದೇನು ವಿಶೇಷತೆ ಇದೆ ಎಂಬ ಇತ್ಯಾದಿ ವಿವರಗಳನ್ನ ಕಲೆ ಹಾಕುವ ಪ್ರಯತ್ನದಲ್ಲಿ RCB ಅಭಿಮಾನಿಗಳು ಬ್ಯುಸಿಯಾಗಿದ್ದಾರೆ. ಹಾಗಾದ್ರೆ ಮಂಗೇಶ್ ಯಾರು, ಅವರ ಪ್ರತಿಭೆ ಏನು ಅನ್ನೋದನ್ನ ನಾವೀಗ ಕಂಪ್ಲೀಟ್ ಆಗಿ ತಿಳಿದುಕೊಳ್ಳೋಣ. ಅಂದಾಗೆ 24 ವರ್ಷದ ಮಂಗೇಶ್ ಮಧ್ಯಪ್ರದೇಶದ ಕ್ರಿಕೆಟಿಗ. 2002 ಅಕ್ಟೋಬರ್ 10ರಂದು ಜನಿಸಿದ್ದ ಮಂಗೇಶ್ ಓರ್ವ ಆಲ್ರೌಂಡರ್ ಆಟಗಾರ. ಬಲಗೈ ಬ್ಯಾಟರ್ ಹಾಗೂ ಎಡಗೈ ಬೌಲರ್. ಡೆತ್ ಓವರ್ಗಳಲ್ಲಿ ಕಾರಾರು ಒಕ್ಕಾಗ ಯಾರ್ಕರ್ ಮಾಡುವ ಸಾಮರ್ಥ್ಯ ಮಂಗೇಶ್ ಅವರಲ್ಲಿದೆ. ಆರಂಭದಲ್ಲಿ ಮಂಗೇಶ್ ಅವರನ್ನ ಸ್ಪಿನ್ ಆಯ್ಕೆಗಾಗಿ ನೋಡಲಾಗ್ತಾ ಇತ್ತು. ಆದ್ರೆ ಇತ್ತೀಚೆಗೆ ಅವರು ನೀಡಿದ ಉತ್ತಮ ಪ್ರದರ್ಶನಗಳು ಆತನನ್ನ ಓರ್ವ ಎಡಗೈ ಫೇಸ್ ಬೌಲಿಂಗ್ ಆಲ್ರೌಂಡರ್ ಆಗಿ ಬೆಳೆದು ಬಂದ ಹಾದಿಯನ್ನ ತೋರಿಸಿದೆ. ದೇಶಿ ಟೂರ್ನಿಗಳಲ್ಲಿ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಎರಡರಲ್ಲೂ ಮಿಂಚಿರುವ ಮಂಗೇಶ್ ಅವರ ಮೇಲೆ RCB ನಂಬಿಕೆ ಇಟ್ಟು ಈ ಮಿನಿ ಹರಾಜಿನಲ್ಲಿ ಭಾರೀ ಬೆಲೆ ಕೊಟ್ಟು ಖರೀದಿ ಮಾಡಿದೆ. ಇದೀಗ ಮಂಗೇಶ್ ಅವರಿಗೆ ಒಂದೊಳ್ಳೆ ಅವಕಾಶ ಸಿಕ್ಕಿದ್ದು ತಮ್ಮ ಉತ್ತಮ ಪ್ರದರ್ಶನದ ಮೂಲಕ IPL ನಲ್ಲಿ ಎಲ್ಲರ ಗಮನ ಸೆಳೆಯುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಹರಾಜಿನಲ್ಲಿ ಯಾರ ನಡುವೆ ಪೈಪೋಟಿ? ಮಂಗೇಶ್ ಯಾದವ್ ತಮ್ಮ ಮೂಲ ಬೆಲೆ 30 ಲಕ್ಷ ರೂಪಾಯಿನೊಂದಿಗೆ ಮಿನಿ ಹರಾಜಿನಲ್ಲಿ ಭಾಗವಹಿಸಿದ್ರು. RCB ಬಿಡ್ಡಿಂಗ್ ಆರಂಭಿಸಿತು. ಈ ವೇಳೆ ಸನ್ರೈಸರ್ಸ್ ಹೈದರಾಬಾದ್ ಸ್ಪರ್ಧೆಗೆ ಸೇರಿಕೊಂಡಿತ್ತು. ಎರಡೂ ತಂಡಗಳು ಎಡಗೈ ಪೇಸ್ ಬೌಲಿಂಗ್ ಆಲ್ರೌಂಡರ್ ಪಡೆಯಲು ಭಾರೀ ಪೈಪೋಟಿ ನಡೆಸಿದಂತೆ ಬೆಲೆ ಕೂಡ ಏರಿಕೆಯಾಯಿತು. ಆರಂಭವಾದ ಬಿಡ್ ತ್ವರಿತವಾಗಿ 1 ಕೋಟಿ ರೂಪಾಯಿ ದಾಟಿತ್ತು. ಮತ್ತೆ ಏರುತ್ತಲೇ ಹೋಯಿತು. RCB ಬೆಲೆಯನ್ನ 4 ಕೋಟಿ ರೂಪಾಯಿಗೆ ಹೆಚ್ಚಿಸಿತು. ಈ ವೇಳೆ SRH 4.20 ಕೋಟಿ ರೂಪಾಯಿಗೆ ಹೆಚ್ಚಿಸಿತು. ಯಶ್ ದಯಾಳ್ಗೆ ಬ್ಯಾಕಪ್ ಆಗಿ ಹೇಗಾದ್ರೂ ಮಾಡಿ ಎಡಗೈ ಬೌಲರ್ ಆಯ್ಕೆಯನ್ನ ಪಡೆಯಲು ನಿರ್ಧರಿಸಿದ್ದ RCB ಮೊತ್ತವನ್ನ 5 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಸಿತು. ಅಂತಿಮವಾಗಿ SRH ಕಣದಿಂದ ಹಿಂದೆ ಸರಿಯಿತು. ಇದರಿಂದಾಗಿ RCB 5.20 ಕೋಟಿ ರೂಪಾಯಿಗೆ ಮಂಗೇಶ್ ಯಾದವ್ ಜೊತೆಗಿನ ಒಪ್ಪಂದವನ್ನ ಪೂರ್ಣಗೊಳಿಸಿತು. ಮಂಗೇಶ್ ಅವರ ಅತ್ಯುತ್ತಮ ಪ್ರದರ್ಶನಗಳು. ಮಂಗೇಶ್ ಅವರಿಗೆ ಉನ್ನತ ಮಟ್ಟದ ಅನುಭವ ಸೀಮಿತವಾಗಿದ್ರೂ ಕೂಡ ದೇಶೀಯ T20 ಪಂದ್ಯಾವಳಿಗಳಲ್ಲಿ ಅತ್ಯುತ್ತಮ ಪ್ರದರ್ಶನಗಳನ್ನ ನೀಡಿದ್ದಾರೆ. ಈ ವರ್ಷದ ಆರಂಭದಲ್ಲಿ ಮಧ್ಯಪ್ರದೇಶ T20 ಲೀಗ್ನಲ್ಲಿ ಗ್ವಾಲಿಯರ್ ಚೀತಾಸ್ ಪರ ಆಡುವ ಮೂಲಕ ಉತ್ತಮ ಪ್ರದರ್ಶನ ನೀಡಿದ್ರು. ರಜತ್ ಪಾಟೀದಾರ್ ಅವರಂತಹ ಆಟಗಾರರೊಂದಿಗೆ ಡ್ರೆಸ್ಸಿಂಗ್ ರೂಮ್ ಹಂಚಿಕೊಂಡ ಮಂಗೇಶ್ ತಮ್ಮ ಪ್ರತಿಭೆಯನ್ನು ತೋರಿ ಎಲ್ಲರ ಗಮನ ಸೆಳೆದ್ರು. 6 ಪಂದ್ಯಗಳಲ್ಲಿ 16 ವಿಕೆಟ್ಗಳನ್ನು ಕಬಳಿಸಿ ಪಂದ್ಯಾವಳಿಯ ಅತ್ಯುತ್ತಮ ಬೌಲರ್ಗಳಲ್ಲಿ ಒಬ್ಬರಾಗಿ ಹೊರಹೊಮ್ಮಿದ್ರು. ಅವರು 3 ಬಾರಿ 4 ವಿಕೆಟ್ ಗೊಂಚಲುಗಳನ್ನು ದಾಖಲಿಸಿದ್ರು. ಇದರಲ್ಲಿ 3 ಓವರ್ಗಳಲ್ಲಿ 18 ರನ್ಗಳಿಗೆ 4 ವಿಕೆಟ್ ಪಡೆದಿದ್ದು ಸ್ಮರಣೀಯ ಬೌಲಿಂಗ್ ಆಗಿ ಉಳಿದಿದೆ. ಲೀಗ್ನಲ್ಲಿ ಉತ್ತಮ ಪ್ರದರ್ಶನ ನೀಡಿದ ಮಂಗೇಶ್ ಈಗ ನಡೆಯುತ್ತಿರುವ ಸೈಯದ್ ಮುಷ್ತಾಕ್ ಅಲಿ ಟ್ರೋಫಿಯಲ್ಲಿ ಮಧ್ಯಪ್ರದೇಶ ಪರ ಚೊಚ್ಚಲ ಪಂದ್ಯವಾಡಿದ್ರು. 2 ಸೂಪರ್ ಲೀಗ್ ಪಂದ್ಯಗಳಲ್ಲಿ ಆಡುವ ಮೂಲಕ 3 ವಿಕೆಟ್ಗಳನ್ನು ಕಬಳಿಸಿದ್ರು. ಬೌಲಿಂಗ್ನಲ್ಲಿ ಅವರ ಪ್ರದರ್ಶನ ದುಬಾರಿಯಾಗಿದ್ರೂ ಕೂಡ ಬ್ಯಾಟಿಂಗ್ನಲ್ಲಿ ಛಾಪು ಮೂಡಿಸಿದ್ರು. ಕೇವಲ 12 ಎಸೆತಗಳಲ್ಲಿ 233.33 ಸ್ಟ್ರೈಕ್ ರೇಟ್ನಲ್ಲಿ 28 ರನ್ ಗಳಿಸುವ ಮೂಲಕ ಕೆಳ ಕ್ರಮಾಂಕದಲ್ಲಿ ತಮ್ಮ ಸ್ಫೋಟಕ ಇನ್ನಿಂಗ್ಸ್ ಸಾಮರ್ಥ್ಯವನ್ನ ಪ್ರದರ್ಶಿಸಿದ್ದಾರೆ. ನೋ ಪ್ರೇಕ್ಷೆ ನೋ ಊಹಾಪೋಹ. ತಾಜಾ ಸುದ್ದಿ ನಿಖರ ಮಾಹಿತಿಗೆ ಬ್ರೌಸ್ ಮಾಡಿ ವಿಜಯವಾಣಿ.net. QR ಕೋಡ್ ಸ್ಕ್ಯಾನ್ ಮಾಡಿ ಆಪ್ ಡೌನ್ಲೋಡ್ ಮಾಡಿಕೊಳ್ಳಿ.